ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರು ಭಕ್ತರನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಅಂದುಕೊಳ್ತೀವಿ, ನಾವು ಯೂಟ್ಯೂಬಲ್ಲಿದ್ದೀವಿ, ನಾವು ರಾಯರ ಸೇವೆಯನ್ನು ಮಾಡ್ತೀವಿ, ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಅದು ತುಂಬ ಖುಷಿಯಾದ ವಿಷಯಕ್ಕಲ್ಲ. ಆದರೆ ರಾಯರು ನಮ್ಮನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಾರಾ? ಇಲ್ಲ, ತನ್ನ ಭಕ್ತರನ್ನು ಸಹಿತ ಆಯ್ಕೆ ಮಾಡ್ಕೋತಾರೆ. ಯಾಕಂದರೆ ಒಬ್ಬರು ರಾಯರ ಭಕ್ತರು ಅಲ್ಲದೇ ಇರುವಾಗ ಒಂದು ರಾಯರ ಭಕ್ತರ ಮೂಲಕನೇ ಮತ್ತೊಬ್ಬರನ್ನ ಭಕ್ತರನ್ನಾಗಿ ಮಾಡ್ಕೋತಾರೆ ರಾಯರು. ನನ್ನ ಫ್ರೆಂಡ್ ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ. ಅವರು ತುಂಬ ಜನರನ್ನು ರಾಯರ ಭಕ್ತರನ್ನಾಗಿ ಮಾಡಿದ್ದಾರೆ. ಮಾತ್ರ ಕಷ್ಟ ಅಂದಾಗ, ಏನೂ ಆಗೋದಿಲ್ಲ ಅಂದಾಗ ಆಗ ಅವ್ರು ಹೇಳ್ಕೊಡುವಂಥದ್ದು ಏನು ಅಂದರೆ, ರಾಯರನ್ನು ನಂಬಿ ಅಂತ. ರಾಯರನ್ನು ಪೂಜೆ ಮಾಡಿ, ಗುರುವಾರ ನಾನ್ ವೆಜ್ ಬಿಡಿ, ಏನು ಮಾಡದೆ ಇದ್ದರೂ ತೊಂದರೆ ಇಲ್ಲ, ನಾನ್ ವೆಜ್ಜನ್ನು ಗುರುವಾರ ಬಿಟ್ಟುಬಿಡಿ ಅಂತೆಲ್ಲ ಹೀಗೆಲ್ಲ ಹೇಳಿ ಎಷ್ಟೋ ಜನರನ್ನು ರಾಯರ ಭಕ್ತರನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಸೇವೆ ಇದೆಯಲ್ಲ, ಹಾಗೆ ಮುಂದುವರಿತಾನೇ ಇದೆ ಅವ್ರದ್ದು. ಅವರು ಯೂಟ್ಯೂಬಲ್ಲಿ ಬರಲ್ಲ, ಮಾತಾಡಲ್ಲ, ಆದರೆ ನೋಡಿ ಎಂಥ ಒಂದು ಕೆಲಸನ ಮಾಡ್ತಾರೆ ಅವರು ಅಂತ. ಹಾಗೆ ಒಬ್ಬರು ಹೆಚ್ಚಾಗಿ ಅವ್ರಿಗೆ ಕಷ್ಟದಲ್ಲಿದ್ದವರೇ ಕಾಲ್ ಮಾಡೋದು, ಕಷ್ಟದಲ್ಲಿದ್ದವರೇ ಅವ್ರ ಫ್ರೆಂಡ್ಸ್ಗಳು ಕಾಲ್ ಮಾಡೋದು, ನನಗೆ ಹೀಗೆ ಅಂತ. ಹಾಗೆ ಒಬ್ಬರು ಕಾಲ್ ಮಾಡ್ತಾರೆ, ಅವರಿಗೆ ಕಾಲ್ ಮಾಡಿ ಇವ್ರ ಹತ್ರ ಬೇಜಾರು ಮಾಡ್ಕೋತಾರೆ. ತುಂಬ ಕಷ್ಟ ನಮಗೆ, ಏನು ಇರೋ ಕಷ್ಟಗಳನ್ನೆಲ್ಲ ಹೇಳ್ಕೋತಾರೆ. ಆವಾಗ ಸರಿ, ಆವಾಗ ಅವ್ರನ್ನ ಮಾತು ಹೇಳ್ತಾರೆ, ಏನಂದರೆ, ಒಂದು ಕೆಲಸ ಮಾಡು, ರಾಘವೇಂದ್ರ ಸ್ವಾಮಿಯನ್ನು ನಂಬು, ಇನ್ಮೇಲೆ ನೋಡು ನಿನಗೆ ಗೊತ್ತಾಗುತ್ತೆ ಏನು ಅಂತ. ಆವಾಗ ಸರಿ ಅಂತ ಒಪ್ಕೋತಾರೆ. ಅವರು ರಾಯರನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂದರೆ, ಅವ್ರ ಮನೆಯಲ್ಲಿ ಪ್ರತಿದಿನ ನಾನ್ ವೆಜ್ ಬೇಕು, ಒಂದು ದಿನವೂ ನಾನ್ ವೆಜ್ ಇಲ್ಲದೆ ಊಟ ಮಾಡೋದೇ ಇಲ್ಲ ಅವರು. ಅಂಥದ್ರಲ್ಲಿ ಗುರುವಾರ ದಿವಸ ನಾನ್ ವೆಜ್ಜನ್ನು ಬಿಡ್ತಾರೆ. ಅವ್ರ ಗಂಡ ಅದು ಎಷ್ಟು ರಾಯರ ಭಕ್ತರಾಗಿದ್ದಾರೆ ಅಂದರೆ, ಒಂದಿನವೂ ರಾಯರಿಗೆ ಪೂಜೆ ಮಾಡದೆ ಮುಂದೆ ಹೋಗೋದಿಲ್ವಂತೆ. ಇವರಿಗೆ ಆಶ್ಚರ್ಯ ಆಗ್ಬಿಡ್ತು, ಏನು ಬದಲಾವಣೆ, ಏನು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 6 ತಿಂಗಳೊಳಗೆ ಅಷ್ಟು ಬದಲಾವಣೆಗಳನ್ನು ಕಂಡರು. ಆಮೇಲೆ ಬೇರೆ ಬಾಡಿಗೆ ಮನೆಗೆ ಹೋಗಬೇಕು. ಬೇರೆ ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ಹೇಗೆ, ರಾಯರಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ನಾನು ಬೇರೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀನಪ್ಪ, ನನಗೆ ಒಳ್ಳೆ ಮನೆ ಬೇಕು ಅಂತ. ಸರಿ, ಬೇರೆ ಬಾಡಿಗೆ ಮನೆ ನೋಡಬೇಕು ಅಂತ ಹೋಗ್ತಾರೆ. ಎಂಥ ಆಶ್ಚರ್ಯ ನೋಡ್ರಿ, ಆ ಬಾಡಿಗೆ ಮನೆಯ ಹೆಸರು ಬೃಂದಾವನ. ನೋಡಿ ಎಂಥ ಪುಣ್ಯ ಮಾಡಿ ಬಂದಿರ್ತಾರೆ ಕೆಲವರೆಲ್ಲ. ಆಮೇಲೆ ನೋಡ್ತಾರಂತೆ, ಅಲ್ಲಿ ಕಂಪೌಂಡಿಗೆ ರಾಯರ ಚಿತ್ರವನ್ನು ಹಾಕಿದಾರಂತೆ. ಎಷ್ಟೋ ಸಲ ಹೆಣ್ಮಗಳು ಅದೇ ದಾರಿಯಲ್ಲಿ ಓಡಾಡಿದಾಳಂತೆ, ಆದರೆ ಒಂದು ದಿವಸನೂ ಗೊತ್ತಿಲ್ಲ ಅಲ್ಲಿ ರಾಯರ ಚಿತ್ರಣ ಇರೋದು. ಆ ಹೆಣ್ಣುಮಗಳು ಒಂದು ಕ್ಷಣ ನೋಡಿದವಳು, ಇನ್ನೆಲ್ಲೂ ನೋಡೋದು ಬೇಡ, ನನಗೆ ರಾಯರು ಕೊಟ್ಟು ಬಾಡಿಗೆ ಮನೆ ಇದ್ದು ಅಂಥೇಳಿ ಅವತ್ತೇ ಇವ್ರಿಗೆ ಫೋನ್ ಮಾಡಿ, ಎಂಥ ಪುಣ್ಯದ ಕೆಲಸ ಮಾಡಿದ್ದಿ ನೀನು, ರಾಯರನ್ನು ನಂಬಲಿಕ್ಕೆ ಹೇಳಿ, ಜೊತೆ ನೋಡು ಬಾಡಿಗೆ ಮನೆ ನೋಡೋಕೆ ಹೋಗಿದ್ದೀನಿ, ಈ ರೀತಿ ಆಗಿಬಿಟ್ಟಿದೆ, ಬಾಡಿಗೆ ಮನೆ ಹೆಸರು ಬೃಂದಾವನ ಅಂತ ಬರ್ಕೊಂಡಿದೆ, ಆಮೇಲೆ ನೋಡೋಕೆ ಹೋದರೆ ಅದರಲ್ಲಿ ಚಿತ್ರಣ ಇದೆ, ನನ್ನಷ್ಟು ಇದು ಯಾರೂ ಇಲ್ಲ. ಅಂದರೆ ನಾವು ಹೇಳ್ತೇವಲ್ಲ ಮಾತಿಗೆ, ನನ್ನಷ್ಟು ಪುಣ್ಯಾತ್ಗಿತ್ತಿ ಯಾರೂ ಇಲ್ಲ ಅಂತ. ಅದೇ ಹೇಳ್ಕೊಳ್ಳೋದು ಸಹಜ ಅಲ್ವಾ? ಅಷ್ಟು ಖುಷಿಯಾಗುತ್ತೆ ಅದನ್ನ ಹೇಳ್ಕೊಳ್ಳೋಕ್ಕೆ. ನೋಡಿ, ರಾಯರು ಒಬ್ಬೊಬ್ಬರ ಭಕ್ತರನ್ನು ತಾನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಹೇಗೆ ರಾಯರ ಭಕ್ತರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ ಅಂತ. ಕೊನೆಗೂ ನೋಡಿ, ಈ ರೀತಿಯಾಗಿ ರಾಯರ ಭಕ್ತರನ್ನು ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಎಲೆಮರೆಯ ಹಿಂದೆ ಅಂತಾರಲ್ಲ, ಆ ರೀತಿ ಇದ್ದು ರಾಯರ ಭಕ್ತರು ಸೇವೆ ಮಾಡ್ತಾರೆ. ಅದೆಷ್ಟು ಖುಷಿಯಾದಂಥ ವಿಷಯ. ಎಷ್ಟೋ ಕುಟುಂಬಕ್ಕೆ ನಾನಿವತ್ತು ರಾಯರನ್ನು ಇದು ಮಾಡಲಿಕ್ಕೆ ಹೇಳಿದ್ದೀನಿ, ರಾಯರು ನನ್ನ ಮೂಲಕ ಹೇಳಿಸಿದ್ದಾರೆ, ಆ ಕುಟುಂಬ ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಖುಷಿಯಾಗಿ ಹೇಳ್ಕೊಳ್ಳುವಾಗ ಬಹುಶಃ ನಮಗೂ ಖುಷಿಯಾಗುತ್ತೆ. ಇನ್ನೊಂದು ವಿಶೇಷ ಅಂದರೆ, ಯಾವಾಗ ಅವರು ರಾಯರ ಬಗ್ಗೆ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ರು, ರಾಯರನ್ನ ಭಕ್ತರನ್ನಾಗಿ ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಆವತ್ತಿಂದ ಅವ್ರ ಮನೆಯಲ್ಲಿ ಜೀವನಗಳು ಸುಧಾರಿಸೋಕ್ಕೆ ಶುರುವಾಯಿತು. ಅದು ಅವ್ರಿಗೆ ಹೆಮ್ಮೆ, ರಾಯರು ನನ್ನ ಜೊತೆ ಇದ್ದೇ ಇದ್ದಾರೆ. ಯಾಕಂದರೆ
ನಾನು ಇವತ್ತು ನನ್ನ ಜೊತೆ ರಾಯರಿದ್ದಿದ್ದಕ್ಕೆ ಇಷ್ಟೆಲ್ಲ ಕೆಲಸ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಾವು ಇವತ್ತು ಯೂಟ್ಯೂಬಲ್ಲಿ ಬಂದು ರಾಯರ ಸೇವೆ ಮಾಡ್ತೀವಿ, ರಾಯರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಆದರೆ ನೀವುಗಳೆಲ್ಲ ಏನು ಹೇಳದೆ ಮಾಡ್ದೇನೆ ಇವತ್ತು ರಾಯರ ಎಷ್ಟೋ ಜನರನ್ನು ರಾಯರ ಭಕ್ತರನ್ನಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳೋದು, ರಾಯರ ಸೇವೆ ಹೀಗೆ ಬಂದರೆ ಮಾತ್ರ ರಾಯರ ಸೇವೆ ಅಲ್ಲ. ಹೀಗೆ ಬರದೇ ಇದ್ದರೂ ಸಹಿತ ರಾಯರು ಯಾವ್ಯಾವ ಕೆಲಸಕ್ಕೆ ಯಾರ್ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ರಾಯರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಇನ್ನು ಮುಂದೆ ಆ ಶಕ್ತಿಗಳನ್ನು ಕೊಡಲಿ ರಾಯರು ಅವರಿಗಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.